ಫೆಬ್ರವರಿ 10ರಿಂದ 3 ದಿನಗಳ ಕಾಲ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಭಾಗವಾಗಿ ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ, ಈ ಭಾಗದಲ್ಲಿ ಶಾಸಕರು ಭೂ ಮಾಫಿಯಾದೊಂದಿಗೆ ಕೈಜೋಡಿಸಿ ಬಡವರಿಗೆ ಸಿಗಬೇಕಾದ ಭೂಮಿ ಉಳ್ಳವರ ಪಾಲಾಗುತ್ತಿದೆ ಎಂದು ಆರೋಪಿಸಿದರು. ಇದನ್ನು ವಿರೋಧಿಸಿ ಸಿಪಿಎಂ ಹೋರಾಟ ಮಾಡುತ್ತಿದ್ದು, ಕ್ಷೇತ್ರದಲ್ಲಿ ಬಡವರ ಕೆಲಸಗಳಾಗುತ್ತಿಲ್ಲ, ಬಡವರಿಗೆ ಅನ್ಯಾಯವಾದರೆ ಕೆಂಬಾವುಟ ಸಹಿಸುವುದಿಲ್ಲ. ರೈತರು ಫಾರಂ ನಂಬರ್ 53, 57ರಲ್ಲಿ ಅರ್ಜಿ ಸಲ್ಲಿಸಿದ್ದು ಸಾಗುವಳಿ ಚೀಟಿಗಾಗಿ ಪರದಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಶಾಸಕರಿಗೆ ವಿರೋಧವಿಲ್ಲ ಎಂಬ ಭ್ರಮೆಯಲ್ಲಿದ್ದಾರೆ. ಪಾತಪಾಳ್ಯ ಗ್ರಾಮದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋರಾಟಗಾರರನ್ನು ದಲಿತರಿಗೆ ಹೆದರುವುದಿಲ್ಲ ಅಂತೀರಿ, ಯಾರು ಹೆದರಿ ಅಂತಾರೆ? ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿರುವ ಪತ್ರಕರ್ತರನ್ನು ಅವಹೇಳನ ಮಾಡುತ್ತೀರಿ. ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿಯುವವರನ್ನು ಗುರಿ ಮಾಡುವ ಕೆಲಸ ಮಾಡುವುದನ್ನು ಬಿಟ್ಟು ಜನರ ಕೆಲಸ ಮಾಡಬೇಕು ಎಂದರು. ತಾಲೂಕಿನ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡುತ್ತಿಲ್ಲ, ನರೇಗಾ ಕೂಲಿ ಮಾಡುವವರಿಗೆ ಸರಿಯಾಗಿ ಹಣ ಕೊಡುತ್ತಿಲ್ಲ. ಕೂಲಿಕಾರರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡುವ ತಾಕತ್ತು ಶಾಸಕರಿಗಿಲ್ಲ. ಕೂಲಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಕೆಲಸ ಕೊಡಲು ಸಾಧ್ಯವಾಗದ ಶಾಸಕರು, ಅಧಿಕಾರಿಗಳು ರೆಸಾರ್ಟ್ನಲ್ಲಿ ನರೇಗಾ ದಿನಾಚರಣೆ ಆಚರಿಸುವುದು ಯಾವ ಪುರುಷಾರ್ಥಕ್ಕೆ ಎಂದು ಮುನಿವೆಂಕಟಪ್ಪ ಪ್ರಶ್ನಿಸಿದರು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಡು ಬಡತನಕ್ಕೆ ಉಪಯೋಗ ಇರತಕ್ಕಂಥ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ಬಾಗೇಪಲ್ಲಿ ತಾಲೂಕು ಅತ್ಯಂತ ಕಳಪೆ ಪ್ರದರ್ಶನವನ್ನು ಕಂಡಿದೆ. ನಾವು ಕೂಲಿಕಾರ ಸಂಘದ ಭಾಗವಾಗಿ ನಾವು ಇಒನು ಮೀಟ್ ಮಾಡಿದ್ದೀವಿ, ನಾವೆಲ್ಲ ಜನರನ್ನು ಮೀಟ್ ಮಾಡಿದ್ದೀವಿ, ಅದೇ ಸಿಇಒಗೆ ನಾವು ಪತ್ರ ಕೊಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರೇನಿದ್ದಾರೆ, ಬಡ ರೈತರೇನಿದ್ದಾರೆ, ಅವ್ರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡಿ ಅಂತ ಹೇಳಿದರೆ ಅವ್ರು ಕೊಡ್ತಾ ಇಲ್ಲ. ಅವರಿಗೆ ಕೊಟ್ಟರು ಕೂಡ ಅವ್ರಿಗೆ ಸರಿಯಾದ ಕೂಲಿ ಬರ್ತಾ ಇಲ್ಲ. ಆ ಕೂಲಿ ಒಂದ್ ಕಡೆ ಬರ್ತಾ ಇಲ್ಲ, ಕೆಲಸ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಇವತ್ತು ಇಡೀ ಉದ್ಯೋಗ ಖಾತ್ರಿ ಕೆಲಸ ಯಾರ ಕಡೆ ಹೋಗ್ತಾ ಇದೆಯಪ್ಪ ಅಂದ್ರೆ MLAಗಳ ಚೇಲಾಗಲು ಯಾರ್ಯಾರಿದಾರೋ ಅವರವರು ಇವತ್ತು ಆಯಾ ಪಂಚಾಯತ್ನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡಕ್ಕೆ ಮಾನ್ಯ ಶಾಸಕರಿಗೆ ಪುರುಸೊತ್ತಿಲ್ಲ. ಬಡವರಿಗೆ ಉದ್ಯೋಗ ಕೊಡಿ ಅಂತ ಅರ್ಜಿ ಹಾಕಿದ್ರೆ ಅರ್ಜಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ರೆಸಾರ್ಟ್ ಅಲ್ಲಿ ನೀವು ಮಜಾ ಮಾಡ್ತಕ್ಕಂಥ ನರೇಗಡೆ ಮಾಡ್ತಿರಲ್ಲ, ಇದನ್ನ ಏನನ್ಬೇಕು ನಿಮ್ಮನ್ನು ಅಂತಕ್ಕಂಥದ್ದನ್ನು ನಮ್ಮ ಪ್ರಶ್ನೆ ಆಗಿದೆ. ನೀವು ತಾಕತ್ತಿದ್ರೆ ಜನರಿಗೆ ಕೂಲಿ ಕೆಲಸ ಕೊಡಬೇಕು ಹೊರತು ಉದ್ಯೋಗ ಖಾತ್ರಿ ಕೆಲಸ ಕೊಡಬೇಕು ಹೊರತು ಯಾರ್ಯಾರು ಆ ಕೆಲಸ ಮಾಡ್ತಕ್ಕಂಥ ಮುಖಂಡರಿದ್ದಾರೆ ಅವರನ್ನೆಲ್ಲ ಕರೆದು ನೀವು ಗಣಿತ ಮಾತ್ರ ರೆಸಾರ್ಟ್ ಅಲ್ಲಿ ನರೇಗಡೆ ಮಾಡ್ತೀರಾ ಅಂತ ಹೇಳಿದ್ರೆ ಅದೇನು ಯಾವ ಪುರುಷಾರ್ಥಕ್ಕೋಸ್ಕರ ಅದನ್ನು ಮಾಡಿದಿರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇದು ಒಂದು ಕಡೆ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಇವತ್ತು ಫಾರಂ ನಂಬರ್ 50, 53, 57 ಹಾಕಿರ್ತಕ್ಕಂಥ ರೈತರು ಪರದಾಡ್ತಾ ಇದ್ದಾರೆ. P1, P2 ಇರ್ತಕ್ಕಂಥ ರೈತರು ಅವರ ಪಾಣಿಗಳಲ್ಲಿ ಇವತ್ತು ಎಲ್ಲ ಒಟ್ಟುಗೂಡಿಸಿದ್ದಾರೆ. ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ಅನುಭವದಲ್ಲಿರುವ ರೈತರಿಗೆ ದರಖಾಸ್ತು ಸಮಿತಿ ಮೂಲಕ ಜಮೀನು ನೀಡಬೇಕಾಗಿರುವ ದರಖಾಸ್ತಿ ಸಮಿತಿ ಅಧ್ಯಕ್ಷ ಶಾಸಕ ಸುಬ್ಬಾರೆಡ್ಡಿ ಭೂದಂಧೆಯಲ್ಲಿ ತೊಡಗಿ ಹಿಂಬದಿಯಿಂದ ರೈತರಿಗೆ ಕಿರುಕುಳ ಕೊಟ್ಟು ಬೆದರಿಕೆ ಹಾಕುವ ಮೂಲಕ ರೈತರಿಂದ ಅಕ್ರಮವಾಗಿ ಜಮೀನು ವಶಪಡಿಸಿಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ SC/ST ಜನಾಂಗದವರಿಗೆ ಉಳುಮೆ ಮಾಡುತ್ತಿರುವ ಜಮೀನಿನ ಹಂಚಿಕೆ ಬಗ್ಗೆ ಖುದ್ದು ಶಾಸಕರೇ ವಿಧಾನಸೌಧದ ಅಧಿವೇಶನದಲ್ಲಿ ಚರ್ಚೆ ಮಾಡುತ್ತಾರೆ. ಆದರೆ ಬಡವರಿಗೆ ಯಾರಿಗೂ ಸಿಗುತ್ತಿಲ್ಲ ಎಂದು ಸಿಪಿಎಂ ಪ್ರಶ್ನಿಸಿದೆ. ಕ್ಷೇತ್ರದ ಬಡ ಜನರ ಭೂಮಿ, ನಿವೇಶನ, ಮನೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಫೆಬ್ರವರಿ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದು, ರೈತರು, ಕೂಲಿ ಕಾರ್ಮಿಕರು ಸಹಕರಿಸಬೇಕೆಂದು ಕೋರಿದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.